ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರೆಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರ್ತನೆ, ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ ಸ್ವಾಮಿ. ಪವಿತ್ರಾತ್ಮರೇ, ನಿಮಗೆ ವಂದನೆ ಸ್ತೋತ್ರಗಳು ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ ಸ್ವಾಮಿ. ನಾವೆಲ್ಲ ಕೇಳುತ್ತೇವಪ್ಪ ಸ್ವಾಮಿ ದೇವರೇ. ನೀವು ಮಾತನಾಡಿದ್ರೆ ಸ್ವಾಮಿ ದೇವರೇ, ನಾವು ಕೇಳಿಕೊಂಡು ಮಾತ್ರವಲ್ಲದೆ ಸ್ವಾಮಿ, ಅದ್ರ ಪ್ರಕಾರನೇ ಜೀವಿಸಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ, ಆಮೆನ್. ಪ್ರಕಟಣೆ ಗ್ರಂಥದಲ್ಲಿ 20ನೇ ಅಧ್ಯಾಯದಲ್ಲಿ 4ನೇ ವಚನವನ್ನು ತೆಗೆದುಕೊಳ್ಳೋಣ. ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಗಳನ್ನು ನಮಸ್ಕರಿಸದೆ ತಮ್ಮ ಹಣೆಗಳ ಮೇಲೆ ತಮ್ಮ ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡನು. ಇಲ್ಲಿ ಯೋಹಾನನಿಗೆ ದೇವರು ಪ್ರಕಟ ಮಾಡಿದ ಈ ಪ್ರಕಟಣೆ ಗ್ರಂಥವಾಗಿದೆ. ಇಲ್ಲಿ ಹೇಳುತ್ತೆ, ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದನ್ನು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಹಾಲೆಲೂಯಾ. ನ್ಯಾಯ ತೀರಿಸುವ ಅಧಿಕಾರ ಆ ಜನರಿಗೆ ಕೊಡಲ್ಪಟ್ಟಿತು. ಯಾರು ದೇವರಲ್ಲಿ ಇದ್ದು ನಂಬಿಕೆಯಾಗಿರ್ತಾರೋ ಅವರಿಗೆ ದೇವರು ಒಂದು ಉತ್ತಮವಾದ ಆ ಪರಲೋಕ ರಾಜ್ಯದಲ್ಲಿ ಒಂದು ಸ್ಥಳವನ್ನ ಸಿದ್ಧ ಮಾಡಿದ್ದಾರೆ. ಹಾಲೆಲೂಯಾ. ಹಾಗೂ ಇಲ್ಲಿ ಕೆಳಗಡೆ, ಮತ್ತೆ ಇಲ್ಲಿ 4ನೇ ವಚನದ ಕೆಳಗಡೆ ಹೇಳೋಣ, ಆದರೆ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಗಳ ಮೇಲೆ ಗುರುತುಗಳನ್ನು ಹಾಕಿಸಿಕೊಳ್ಳದವರನ್ನು ಕಂಡೆನು. ಹಾಲೆಲೂಯಾ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ವಿಗ್ರಹಕ್ಕೂ ನಮಸ್ಕರಿಸದೆ, ಇಲ್ಲಿ ವಿಗ್ರಹಗಳಿಗೆ ನಮಸ್ಕಾರ ಮಾಡದೆ, ಕೈ ಮುಗಿಯದೆ, ಆರಾಧನೆ ಮಾಡದೆ. ಯಾಕೆಂದ್ರೆ ದೇವ್ರು ಹೇಳ್ತಾರೆ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನೀನು ಎಲ್ಲಿ ನನ್ನನ್ನು ಇಟ್ಟು ಆರಾಧಿಸುತ್ತೀಯ. ಹಾಲೆಲೂಯಾ. ಅದಕ್ಕೆ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಆಲಯವನ್ನ ಕಟ್ಟಿಕೋ. ಆ ಆಲಯದಲ್ಲಿ ನೀವು ಆರಾಧನೆ ಮಾಡುವಾಗ ಆ ಆರಾಧನೆಗೆ ನಾನು ಲಾಲಿಸಿ ನಿಮಗೆ ಉತ್ತರವನ್ನ ಕೊಡ್ತೇನೆ. ಅದಕ್ಕೆ ದೇವರು ಹೇಳ್ತಾರೆ, ಯಾವ ರೂಪವನ್ನು ನೀನು ಮಾಡಿಕೊಳ್ಳಬೇಡ. ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲೂ ಹಾಗೆ ಹೇಳ್ತದೆ, ಯಾವ ರೂಪವನ್ನ ಮಾಡಿಕೊಳ್ಳಬೇಡ. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಡೆ ನೀರಲ್ಲಾಗಲಿ ಯಾವುದನ್ನ ರೂಪವನ್ನ ಮಾಡಿಕೊಳ್ಳಬೇಡ. ಅದಕ್ಕೆ ಅಡ್ಡ ಬೀಳಬೇಡ, ನಮಸ್ಕರಿಸಲು ಬೇಡ, ಪೂಜಿಸಲು ಬೇಡ. ನಿನ್ನ ದೇವರಾದ ಯೆಹೋವನೊಬ್ಬನೇ ನಿನಗೆ ದೇವರಾಗಿರ್ಬೇಕು. ನೀನು ನನ್ನ ಪ್ರೇಕ್ಷೆಯಾಗಿರ್ಬೇಕು. ಹಾಲೆಲೂಯಾ. ಅದೇ ರೀತಿಯಾಗಿ ಇಲ್ಲಿ ಏನ್ ಹೇಳ್ತದೆ, ವಿಗ್ರಹಕ್ಕೆ ನಮಸ್ಕರಿಸದೆ ಹಣೆಯ ಮೇಲೆ ಮತ್ತು ಕೈ ಮೇಲೆ ಗುರುತುಗಳನ್ನು ಹಾಕಿಸಿಕೊಳ್ಳದೆ ಇರುವುದನ್ನು ಕಂಡೆನು. ಹಾಲೆಲೂಯಾ. ಒಂದು ದಿವಸ ಬರ್ತದೆ, ಒಂದು ಮೈಕ್ರೋಚಿಪ್ ಸಣ್ಣದೊಂದು ಬರ್ತದೆ, ಹಣೆ ಮೇಲೆ ಕೈ ಮೇಲೆ ಹಾಕುವಂತ ಸ್ಥಿತಿ ಆ ದಿನಗಳು ಬರ್ತದೆ. ಅದರೊಳಗೆ ಯಾರು ಹಾಕಿಸಿಕೊಳ್ಳದೆ ಇರ್ತಾರೋ ಅವರು ಪರಲೋಕಕ್ಕೆ ಹೋಗುವಂತರಾಗಿದ್ದಾರೆ. ಇಲ್ಲಿ ಆ ಕಠಿಣ ಕಾಲದಲ್ಲಿ ಸಿಕ್ಕಾಕೊಂಡು ನಾವು ಎದುರುಕೊಂಡು ನಾವೆಲ್ಲರೂ ಅದನ್ನೆಲ್ಲ ಕೈಗೋ ಹಣೆಗೋ ಹಾಕಿಸಿಕೊಂಡ್ರೆ ದೇವರ ರಾಜ್ಯ ತಪ್ಪಿಸಿಕೊಳ್ತೀವಿ ಪ್ರಿಯರೇ. ಅದನ್ನೇ ಈ ವಾಕ್ಯದ ಗುರುತನ್ನು ದೇವರಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಗುರುತು ಹಾಕಿಸಿಕೊಳ್ಳದೆ ಇರುವುದನ್ನು ಕಂಡೆನೋ, ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳುವರು. ಹಾಲೆಲೂಯಾ. ಯಾರು ಈ ವಿಗ್ರಹಕ್ಕೆ ನಮಸ್ಕಾರ ಮಾಡದೆ, ಕೈ ಮೇಲೆ ಹಣೆ ಮೇಲೆ ಗುರುತನ್ನು ಇದನ್ನು ಹಾಕಿಸಿಕೊಳ್ಳದೆ ಇರುವಂತವರು ಕಂಡೆನು. ದೇವರು ಹೇಳ್ತಾರೆ ಇಲ್ಲಿ, ಒಂದು ಚಿಪ್ಪನ್ನು ಹಾಕಿಸಿಕೊಳ್ಳದೆ ಇರುವಂತವರು 1000 ವರ್ಷ ದೇವರೊಂದಿಗೆ ಜೀವಿಸ್ತಾರವರು. ಹಾಲೆಲೂಯಾ. ನೋಡಿ, ಕಂಡೆನು. 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲೇ ಇಲ್ಲ. ಯಾರು ಜೀವಿತರಾಗಿ ಏಳಲಿಲ್ಲ? ದೇವರನ್ನ ಆರಾಧನೆ ಮಾಡಿದವರು, ಪ್ರಾರ್ಥನೆ ಮಾಡಿದವರು, ಇಲ್ಲಿ ಕೇಳಿ ಬಿಟ್ಟಂತವರು,
ದೇವರನ್ನ ಸರಿಯಾದ ರೀತಿ ಗೌರವಿಸದೇ ಇರುವವರು, ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸದೇ ಇರುವಂತವರು. ಹಾಲೆಲೂಯ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯರು, ಪರಿಶುದ್ಧರು ಆಗಿದ್ದಾನೆ. ಹಾಲೆಲೂಯ. ಇಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು, ದುಃಖಗಳು ಬಂದ್ರು, ಗೋಳಾಟಗಳು ಬಂದ್ರು, ಸಂಕಟಗಳು ಬಂದರು, ಅದೆಲ್ಲ ಸಹಿಸಿಕೊಂಡು ಯೇಸು ಸ್ವಾಮಿಯನ್ನ ಬಿಡದೆ ಜೀವಿಸುವಂತವರು. ಹಾಲೆಲೂಯ. ಅವರೇ ಪರಿಶುದ್ಧರು, ಅವರೇ ನೀತಿವಂತರು, ಅವರೇ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂತವರು. ಹಾಲೆಲೂಯ. ಇದು ದೇವರ ತಾನೆ. ಇಲ್ಲಿ ಯೋಹಾನನ ಮುಖಾಂತರ ಈ ಸಂದೇಶವನ್ನ ಬರೆಸಿದ್ದಾರೆ. ಹಾಲೆಲೂಯ. ಪರಲೋಕದ ರಹಸ್ಯದ ಗುಡಾರ್ಥವನ್ನ ಯೋಹಾನನು ಬರೆದಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸಿಕೊಂಡು ಏನೇ ಕಷ್ಟ ಬಂದರೂ ಯೇಸು ಸ್ವಾಮಿನ ಬಿಡಬಾರದು. ಯೇಸು ಸ್ವಾಮಿನ ನಾವು ಬಿಗಿಯಾಗಿ ಹಿಡಿದುಕೊಂಡು ಈ ಭೂಮಿ ಮೇಲೆ ಬದುಕುವುದಾದರೆ ನಾವು ಕಷ್ಟ ಏನೇ ಬಂದರೂ, ಸುಖ ಬಂದರೂ, ಸಂತೋಷ ಬಂದರೂ, ಸಂತೋಷ ಇಲ್ಲದೆ ಇದ್ರು, ಒಂದು ದಿವಸ ನಮಗೆ ಒಳ್ಳೆ ಉತ್ತಮವಾದ ಒಂದು ದೇಶ ಇದೆ. ನಮಗೆ ಆ ದೇಶದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಸೇರಿಸಿಲಿಕ್ಕಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ವಿಡಿಯೋ ಮುಖಾಂತರ ನೋಡೋ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರೆದಿಸ್ಕೊಳ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಡ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಗಾಡ್ ಬ್ಲೆಸ್ ಯು. ಪ್ರೇಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.